ಶ್ರೀಮತಿ ಸುಷ್ಮಾ ಕುರ್ಬೂರ್. ಸುಷ್ಮಾ ಕುರುಬ್ ಮೂಲತಃ ಬೆಳಗಾವಿ ಜಿಲ್ಲೆಯ ಶಿಂದೋಳಿಯವರಾದ ಇವರು ಮದುವೆಯ ನಂತರ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಶಿಕ್ಷಕಿಯಾಗಿ ಮಕ್ಕಳೊಂದಿಗೆ ಬೆರೆತವರು. ಮಹಿಳೆಯರ ಶಿಕ್ಷಣದತ್ತ ಹೆಚ್ಚಿನ ಚಿತ್ತ ಹರಿಸಿದ್ದಾರೆ. ಹೆಣ್ಣಿನ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಗಟ್ಟಿಗಿತ್ತಿ ಸುಷ್ಮಾ. ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಮಾದರಿಯಾದ ಛಲಗಾತಿಯಾಗಿದ್ದಾರೆ. ಉತ್ತರ ಕರ್ನಾಟಕದ ರೈತರು ಮತ್ತು ಸಂಚಾರಿ ಕುರುಬರ ಸಮಸ್ಯೆಗಳಿಗೆ ಪರಿಹಾರ ನೀಡೋಕೆ ಪ್ರಯತ್ನಿಸಿದ್ದಾರೆ. ತಮ್ಮ ಕೆಲಸಕ್ಕೆ ಪತಿಯ ಪ್ರೋತ್ಸಾಹ ನೆನೆ ಸುಷ್ಮಾ ಕುರುಬರ್ ರಾಜಕೀಯ ಪದಾರ್ಪಣೆಗೆ ಸಕಲ ಸಿದ್ಧತೆ ನಡೆಸಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಸುಷ್ಮಾ ಕುರ್ಬೂರ್ ಅವರಿಗೆ. ಸರ್, ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಸರ್. ನಾನು ಮದುವೆ ಆದ ತಕ್ಷಣ ಓದಬೇಕು ಅಂತ ಹೇಳಿ ನಾನು ಯಾವಾಗ ಅಂದ್ಕೊಂಡೆ ಆವಾಗ ನನ್ನ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದರು ಸರ್. ನನ್ನ ತವ್ರ ಮನೆಯವರಾಗಿರ್ಬೋದು, ನನ್ನ ಗಂಡನ ಮನೆಯವರಾಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲ ನೀನು ಓದು, ನಿನಗೆ ಏನು ಹೆಲ್ಪ್ ಬೇಕು ನಾನು ಮಾಡ್ತೀನಿ ಅನ್ನುವಂತಹ ಒಂದು ನನಗೆ ಬೆನ್ನೆಲುಬಾಗಿ ನಿಂತರು ಸರ್. ಅವ್ರ ಬೆನ್ನೆಲುಬದಿಂದ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಹೀಗೆ ಇನ್ನೂ ಹೆಚ್ಚಿನದಾಗಿ ನಾನು ನನ್ನ ಕೈಲಿ ಏನು ನಾನು ಆಗತ್ತಲ್ಲ ಸರ್, ಅದನ್ನೆಲ್ಲ ಮುಂದುವರಿಸ್ತಾ ಹೋಗ್ತೀನಿ. ನನ್ನ ಫ್ಯಾಮಿಲಿ, ನನ್ನ ಗಂಡ, ನಮ್ಮ ತಂದೆ ತಾಯಿ, ನನ್ನ ತಮ್ಮ ತಂಗಿ ಎಲ್ಲರೂ ಕೂಡ ಸಪೋರ್ಟ್ ಭಾಳ ಮಾಡಿದ್ದಾರೆ ಸರ್. ಹೆಣ್ಮಕ್ಳು ಅಂದರೆ ಯಾರು ಕೂಡ ಶಿಕ್ಷಣದಿಂದ ಎಷ್ಟೋ ಜನ ವಂಚಿತರಾಗಿದ್ದಾರೆ. ನಾನು ಯಾಕಂತಂದ್ರೆ ಮದುವೆ ಆಗಿದ್ದೀನಿ ಅಂದ ತಕ್ಷಣ ನಾನು ಹೇಳೋದು, ಮದುವೆ ಆದರೂ ಓದಬೇಕು ಅನ್ನೋವಂಥ ಎಷ್ಟೋ ಹೆಣ್ಮಕ್ಳಿದ್ದಾರೆ ಸರ್. ಅವರು ಯಾರೂ ಕೂಡ ಇಲ್ಲ ತಮ್ಮ ಆಸೆಗಳನ್ನು ಅದಿಮಿ ಇಟ್ಕೊಳ್ಳದೆ ಅವರು ಕೂಡ ಶಿಕ್ಷಣದಿಂದ ವಂಚಿತರಾಗದೆ ಶಿಕ್ಷಣವನ್ನು ಪಡಿಬೇಕು. ಅವರು ಕೂಡ 4 ಜನರಿಗೆ ಮಾದರಿ ಆಗಬೇಕು ಅನ್ನೋದು ನನ್ನ ಆಸೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.